ಯಾ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮ್ಸ್ ಮಾಡುವ ಫಸ್ಟ್ ಯೂನಿಟ್ ಮೇಲೆ ಸ್ಟಾರ್ಟಿಂಗ್ ರೆಗ್ಯುಲರ್ ಕೋಚಿಂಗ್ ಕ್ಲಾಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದು. ಈಗ ಸ್ವಲ್ಪ ಪ್ರಾಬ್ಲಮ್ಸ್ ನೋಡುವ. ಕೊಟ್ಟಿರೋ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಟ್ಸಲ್ಲಿ ಪ್ರಾಬ್ಲಮನ್ನು ಬರ್ಕೊಳ್ತಾ ಹೋಗಿ, ಹಾಗೆ ಹೋಮ್ವರ್ಕ್ ಕೊಡ್ತೇನೆ, ಅದನ್ನು ಮಾಡ್ತಾ ಹೋಗಿ. ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. 2 point charges. Charge at A 3 microcoulomb, charge at B minus 3 microcoulomb. A ನಲ್ಲಿ plus 3 microcoulomb, B ನಲ್ಲಿ minus 3 microcoulomb, located 30 cm apart. 20 cm ಮಾಡ್ಕೊಳ್ತೀನಿ. Located 20 cm apart. ಎರಡರ ಮಧ್ಯೆ 20 cm ಮೀಟ್ರ್ ಕನ್ವರ್ಟ್ ಮಾಡಿ ಡಿವೈಡ್ ಬೈ 100 ಮಾಡಿ 0.2 ಮೀಟರ್ ಅಪಾರ್ಟ್ ಏರಲ್ಲಿ. ಎರಡು ಚಾರ್ಜ್ಗಳು ಏರಲ್ಲಿದೆ. ಫಸ್ಟ್ ಕ್ವಶನ್, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್ ಓ? ಇದು ಮಿಡ್ ಪಾಯಿಂಟು. ಮಿಡ್ ಪಾಯಿಂಟಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ. ಫಸ್ಟ್ ಕ್ವಶನ್. ಎರಡನೇ ಕ್ವಶನ್, ಇಫ್ ನೆಗೆಟಿವ್ ಟೆಸ್ಟ್ ಚಾರ್ಜ್ 1.5 ನ್ಯಾನೋ ಕೂಲಮ್ ಪ್ಲೇಸ್ಡ್ ಅಟ್ ಓ. ಇಲ್ಲಿ ನೆಗೆಟಿವ್ ಟೆಸ್ಟ್ ಚಾರ್ಜನ್ನು ಇಟ್ಟರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್. ಎಸ್, ಎರಡು ಚಾರ್ಜ್ ಬರ್ಕೊಳ್ಳಿ. 0.2 ಮೀಟರ್ ಸಪ್ರೇಷನ್ ಡಿವೈಡ್ ಬೈ 100. ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂತೆ. ಚಾರ್ಜ್ ಅಟ್ ಎ ಬರೆದಿದ್ದೀನಿ, ಚಾರ್ಜ್ ಅಟ್ ಬಿ ಬರೆದಿದ್ದೀನಿ. ನನಗೆ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಅಟ್ ದಿಸ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯೂ ಟು ದಿಸ್ ಚಾರ್ಜ್. ಸೊ ಇಲ್ಲಿಂದ ಇಲ್ಲಿ ಇರೋ ಡಿಸ್ಟೆನ್ಸ್ ಏನಾಗುತ್ತೆ? 0.1 ಮೀಟರ್ ಆಗುತ್ತೆ. 0.1 ಮೀಟರ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್ ಡಿಸ್ಟೆನ್ಸ್ ಏನಾಗುತ್ತೆ? 0.1 ಮೀಟರ್ ಆಗುತ್ತೆ. ಸೊ ಎರಡನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್, field at midpoint due to charge at A. Field at midpoint due to this charge. We know that field at a point due to the charge formula, ಅದನ್ನು E1 ಅಂತ ಕರೆಯುವ. E1 is equal to ಹೇಳಿ ಫಾರ್ಮುಲಾ 1/4 pi epsilon naught charge divided by distance square. Charge at A divided by distance square. What is electric field at the point due to the charge formula? 1/4 pi epsilon naught ಚಾರ್ಜ್ ಡಿವೈಡ್ ಬೈ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಸ್ಕ್ವೇರ್. ಅದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿ. 1/4 pi epsilon naught ವ್ಯಾಲ್ಯೂ 9 × 10⁻⁹ ಇಂಟು ಎಷ್ಟು ಚಾರ್ಜ್ ಇದೆ? 3 ಮೈಕ್ರೋಕೂಲಮ್. 3 ಮೈಕ್ರೋ ಮೈನಸ್ 6 ಡಿವೈಡ್ ಬೈ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟು? 0.1 ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಇದು 9 × 3 27 ಇಂಟು +9 - 6 +3 +9 - 6 +3 ಇದು 0.1. 0.1 ಅಂದರೆ 10⁻⁻1. 10⁻⁻1 2 to the power 2 ಅಂದರೆ -2. ಮೇಲೆ ಬಂದರೆ +2. ಸೊ ಏನಾಯಿತು? 27 × 10⁵5 ಆಯಿತು. 3 + 2 5 ಆಯಿತು. ಅಥವಾ 1 ಡೆಸಿಮಲಲ್ಲಿ ಬರೀರಿ 2.7. ಇದನ್ನು ಸ್ಮಾಲ್ ಮಾಡಿದ್ರೆ ಇದನ್ನಾಗುತ್ತೆ, ಬಿಗ್ ಆಗುತ್ತೆ. 10⁻⁶. Unit of electric field is Newton per coulomb. Newton per coulomb. 2.7 × 10⁶ Newton per coulomb. ಯಾವ ಡೈರೆಕ್ಷನಲ್ಲಿ ಇರುತ್ತೆ ಈ ಫೀಲ್ಡು? ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್ ಪಾಸಿಟಿವ್ ಇರೋದ್ರಿಂದ ಅಲಾಂಗ್ ಅವೇ ಅಂದರೆ ಅಲಾಂಗ್ ಎ ಓ. ಡೈರೆಕ್ಷನ್ ಈಸ್ ಅಲಾಂಗ್ ಎ ಓ. ನೋಡಿ, ಈ ಪಾಯಿಂಟಲ್ಲಿ ಈ ಚಾರ್ಜಿಂದ ಪ್ಲಸ್ ಇರೋದ್ರಿಂದ ಈ ಡೈರೆಕ್ಷನ್ ಅವೇ ಅಲಾಂಗ್ ಎ ಓ. ಈ ಫೀಲ್ಡ್ ಫೈಂಡ್ ಔಟ್ ಮಾಡಿದ್ವಾ? ಡ್ಯೂ ಟು ದಿಸ್ ಚಾರ್ಜ್. ಈಗ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್ ಫೈಂಡ್ ಔಟ್ ಮಾಡಿ. ಬಿ, ಡ್ಯೂ ಟು ಫೀಲ್ಡ್ ಅಟ್ ಓ ಡ್ಯೂ ಟು ಚಾರ್ಜ್ ಅಟ್ ಎ. ಡ್ಯೂ ಟು ಚಾರ್ಜ್ ಅಟ್ ಎ ಅಲ್ಲ, ಚಾರ್ಜ್ ಅಟ್ ಬಿ. ಫಾರ್ಮುಲಾ ಹೇಳಿ, ಅದನ್ನು E2 ಅಂತ ಕರಿತೇನೆ. 1/4 pi epsilon naught ಚಾರ್ಜ್ ಅಟ್ ಬಿ ಡಿವೈಡ್ ಬೈ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಸ್ಕ್ವೇರ್ ಆರ್ ಸ್ಕ್ವೇರ್ OB square. What is 1/4 pi epsilon naught? 9 × 10⁻⁹. What is charge at B? -3 microcoulomb. ಹಾಗಂತ ಇಲ್ಲಿ -3 ಬರೆಯೋದು ಬೇಡ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಟ್ ಗಿವ್ಸ್ ಡೈರೆಕ್ಷನ್ ಕೊಡುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದರೆ ಡೈರೆಕ್ಷನ್ ಅವೇ ಫ್ರಮ್ ದ ಚಾರ್ಜ್. ನೆಗೆಟಿವ್ ಚಾರ್ಜ್ ಇದ್ದರೆ ಡೈರೆಕ್ಷನ್ ಟುವರ್ಡ್ಸ್ ದ ಚಾರ್ಜ್. ನೆಗೆಟಿವ್ ಚಾರ್ಜ್ ಇದ್ದರೆ ಈ ಪಾಯಿಂಟಲ್ಲಿ ಟುವರ್ಡ್ಸ್, ಇದು ಟುವರ್ಡ್ಸ್ ಆರ್ ಅವೇ ಡೈರೆಕ್ಷನ್ ತೋರಿಸುತ್ತೆ. ಸೊ ಅದನ್ನು ಬರೆಯೋದು ಬೇಡ, ಡೈರೆಕ್ಷನ್ ಕೊಡುತ್ತೆ. ಇದು 3 ಮೈಕ್ರೋಕೂಲಮ್ ಡಿವೈಡ್ ಬೈ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ OB square 0.1 ಸ್ಕ್ವೇರ್.
ಸೇಮ್ ವ್ಯಾಲ್ಯೂ ಇದೆ, ಆಗಲೇ ಸಿಂಪ್ಲಿಫೈ ಮಾಡಿದ್ದೀವಿ. ದಟ್ ಗಿವ್ಸ್ 2.7 ಇಂಟು 10⁶ ನ್ಯೂಟನ್ ಪರ್ ಕೂಲಮ್. ವಾಟ್ ಈಸ್ ದ ಡೈರೆಕ್ಷನ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್? ನೆಗೆಟಿವ್ ಇರೋದ್ರಿಂದ ಟುವರ್ಡ್ಸ್ ಅಲಾಂಗ್ ಒ ಬಿ. ಸೊ ಈ ಪಾಯಿಂಟಲ್ಲಿ ಇದರಿಂದ ದಿಸ್ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಇದರಿಂದ ದಿಸ್ ಡೈರೆಕ್ಷನ್, ಎರಡೂ ಸೇಮ್ ಡೈರೆಕ್ಷನ್ ಇದೆ. ಟೋಟಲ್ ಫೀಲ್ಡ್ ಬೇಕು ಅಂದರೆ ಆ್ಯಡ್ ಮಾಡಬೇಕು. ದೇರ್ಫೋರ್ ಟೋಟಲ್ ಫೀಲ್ಡ್ ಅಟ್ O ಈಸ್ E1 ಪ್ಲಸ್ C2. ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ? ಒಂದು ಈ ಚಾರ್ಜಿಂದ ಅವೇ, ಇನ್ನೊಂದು ಈ ಚಾರ್ಜಿಂದ ಟುವರ್ಡ್ಸ್, ಎರಡು ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಮಾಡಿದ್ರೆ 2.7 ದಟ್ ಈಸ್ 2.7 ಪ್ಲಸ್ 2.7 ಇಂಟು 10⁶ ಕಾಮನ್ ಇದೆ, 10⁶ ಕಾಮನ್ ತೆಗಿರಿ. 2.7 5.4 ಇಂಟು 10⁶ ನ್ಯೂಟನ್ ಪರ್ ಕೂಲಮ್. ಯಾವ ಡೈರೆಕ್ಷನಲ್ಲಿ? ಸೇಮ್ ಡೈರೆಕ್ಷನ್ ಟೋಟಲ್ ಫೀಲ್ಡ್, ಬಿಕಾಸ್ ಒಂದು ಹೀಗಿದೆ, ಇನ್ನೊಂದು ಹೀಗಿದೆ, ಟೋಟಲ್ ಹೀಗೆ ಬರುತ್ತೆ, ಅಲಾಂಗ್ ಒ ಬಿ. ಸೊ E1 ಫೈಂಡ್ ಔಟ್ ಮಾಡಿ, E2 ಫೈಂಡ್ ಔಟ್ ಮಾಡಿ, ಎರಡು ಸೇಮ್ ಡೈರೆಕ್ಷನಲ್ಲಿದೆ, ಆ್ಯಡ್ ಮಾಡಿ, ಯು ಗೆಟ್ ರಿಸಲ್ಟೆಂಟ್ ಫೀಲ್ಡ್ ಅಟ್ O ಡ್ಯೂ ಟು ಬೋತ್ ಚಾರ್ಜಸ್. ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. another question is there. If negative test charge is placed at O, ಈ ಪಾಯಿಂಟಲ್ಲಿ ಟೆಸ್ಟ್ ಚಾರ್ಜನ್ನು ಇಟ್ಟರೆ ಎಷ್ಟು ಫೋರ್ಸ್ ಬೀಳುತ್ತೆ? ಬಿ. ವಿ ನೋ ದಟ್ ಯಾವುದೇ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಇರುತ್ತೆ? ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಯಾವುದೇ ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಫೋರ್ಸ್ ಫಾರ್ಮುಲಾ Q ಇಂಟು E ದಟ್ ಈಸ್ ಈಕ್ವಲ್ ಟು ಎಷ್ಟು ಇಡಬೇಕಂತೆ? ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಡಬೇಕಂತೆ 1.5 ಇಂಟು 10⁻⁹. ನೆಗೆಟಿವ್ ಆದರೂ ಬರೀರಿ, ಡೈರೆಕ್ಷನ್ ಆದರೂ ಬರೀಬೋದು. ಇಂಟು ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂದಿತ್ತು? ಆಗಲೇ ಬಂದಿತ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ 5.4 ಇಂಟು 10⁶ ನ್ಯೂಟನ್ ಪರ್ ಕೂಲಮ್ ಅಂತ ಬಂದಿತ್ತು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ, 5.4 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ 8.1. ಇದು -9 ಇದೆ, ಇದು +6 ಇದೆ, -3. ಫೋರ್ಸ್ ಅಂದರೆ ನ್ಯೂಟನ್, ಎಫೆಕ್ಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್. ಸೊ ಈ ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಎಷ್ಟು ಫೋರ್ಸ್ ಬೀಳ್ತಾ ಇದೆ ಅದರ ಮೇಲೆ? ಇಷ್ಟು ಫೋರ್ಸ್ ಬೀಳ್ತಾ ಇದೆ. ಯಾವ ಡೈರೆಕ್ಷನ್ ಬೀಳ್ತಾ ಇದೆ? ಇಲ್ಲಿ ನೆಗೆಟಿವ್ ಅಂತ ಇದೆಯಲ್ಲ, ಇದು ನೀವು ಬರ್ದಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಬಟ್ ಡೈರೆಕ್ಷನ್ ಮೆನ್ಷನ್ ಮಾಡುವ. ಪಾಸಿಟಿವ್ ಚಾರ್ಜ್ ಇಟ್ಟರೆ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಇದ್ದರೆ ಫೋರ್ಸ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿತ್ತು, ನೆಗೆಟಿವ್ ಚಾರ್ಜ್ ಇಟ್ಟಿದ್ದೀನಿ, ಫೋರ್ಸ್ ಆಪೋಸಿಟ್ ಬರುತ್ತೆ, ಮೀನ್ಸ್ ಅಲಾಂಗ್ ಬಿ ಒ ಡೈರೆಕ್ಷನ್ ಅಥವಾ OA ಡೈರೆಕ್ಷನ್. ಹೀಗೆ OA ಡೈರೆಕ್ಷನ್, ಅಲಾಂಗ್ OA ಡೈರೆಕ್ಷನ್. ಎಲ್ಲಾದರೂ ನೀವು ಪಾಸಿಟಿವ್ ಚಾರ್ಜ್ ಇಟ್ಟರೆ ಇನ್ ದ ಡೈರೆಕ್ಷನ್ ಅಲಾಂಗ್ OB ಡೈರೆಕ್ಷನ್ಸ್. ದಟ್ ಯೂಸ್ ಫೋರ್ಸ್. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಒಂದು ಹೋಮ್ವರ್ಕ್ ಕೊಡ್ತೇನೆ, ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೇಮ್ ಚಾರ್ಜ್ ಬರ್ಕೊಳ್ಳಿ, ಸೇಮ್ ಇದು ಬರ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಚೇಂಜ್ ಮಾಡ್ತೇನೆ. ದಿಸ್ ಈಸ್ +2 ನ್ಯಾನೋ ಕೂಲಮ್, ಇದು -2 ನ್ಯಾನೋ ಕೂಲಮ್ ಮಾಡಿದ್ದೇನೆ. ಪ್ಲೇಸ್ಡ್ 15 ಸೆಂಟಿಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್, ಇನ್ ಏರ್ ಆರ್ ವ್ಯಾಕ್ಯೂಮ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್? ಇಫ್ ಚೇಂಜ್ ಮಾಡ್ತೇನೆ, ಪಾಸಿಟಿವ್ ಟೆಸ್ಟ್ ಚಾರ್ಜ್ ಆಫ್ ಚೇಂಜ್ ಮಾಡ್ತೀನಿ, ಆಫ್ 1 microcoulomb placed at O, find the force on the charge. ಫೈಂಡ್ ಔಟ್ ಮಾಡಿ. ಅದನ್ನು ಈ ಪ್ರಾಬ್ಲಮ್ ಮಾಡಿದ ಕೂಡಲೇ ಅಲ್ಲಿ ನೆಕ್ಸ್ಟ್ ಇದನ್ನು ಬರ್ಕೊಂಡ್ಬಿಟ್ಟು ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಐ ಥಿಂಕ್ ಅದನ್ನು ತೊಗೊಂಡಿದ್ದೀರಾ ಅನಿಸುತ್ತೆ, ಬರ್ಕೊಂಡಿದ್ದೀರಾ ಅನಿಸುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ನಾವು ಲೆಟ್ಸ್ ಮೂವ್ ಟು ಸೆಕೆಂಡ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಹೋಗುವ. ಇನ್ನೊಂದು ಪ್ರಾಬ್ಲಮ್ ಆ್ಯಕ್ಚುಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಪ್ರಾಬ್ಲಮ್ ಅದು, ಬಟ್ ಇಂಪಾರ್ಟೆಂಟ್, ಬರೀತೇನೆ. ಎಲೆಕ್ಟ್ರಿಕ್ ಡೈಪೋಲ್ ಬರ್ಕೊಳ್ಳಿ. An electric dipole of dipole moment, electric dipole of dipole moment 4 nano coulomb. Dipole moment 4 nano coulomb meter. 4 nano coulomb meter is aligned at 30 degree with the direction of
with the direction of electric field, magnitude 5 into 10 raised to 4 Newton per Coulomb. Calculate magnitude of torque on dipole. Dipole moment of the dipole ಕೊಟ್ಟಿದ್ದಾನೆ. Dipole moment ಅನ್ನು P ಇಂದ ಡಿನೋಟ್ ಮಾಡ್ತೇವೆ. 4 ನ್ಯಾನೋ ಕೂಲಂಬ್ ಮೀಟರ್ is unit. This dipole is aligned at 30 degree with direction of electric field. Angle 30 degree. Electric field value this much. ಹಾಗಾದರೆ ಟಾರ್ಕ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ಯಾವ ಟೈಪ್ ಇದೆ ನಿಮ್ಮ ಡೈಪೋಲ್ ಹೀಗಿದೆ. ಸೇ ಡೈಪೋಲ್ ಇಸ್ ಲೈಕ್ ದಿಸ್. ವಾಟ್ ಇಸ್ ಡೈಪೋಲ್? ಮೈನಸ್ ಕ್ಯೂ ಪ್ಲಸ್ ಕ್ಯೂ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಇದರ ಡೈಪೋಲ್ ಮೊಮೆಂಟ್ ಕೊಟ್ಟಿದ್ದಾನೆ. ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ ಡೈಪೋಲ್ ಮೊಮೆಂಟ್. ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಿದ್ದಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಲೈಕ್ ದಿಸ್, ಮೇಕಿಂಗ್ an angle. ಡೈಪೋಲ್ ಮೊಮೆಂಟ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮೇಕಿಂಗ್ an angle 30 degree. ವಿ ನೋ ದಟ್ ಯಾವುದೇ ಡೈಪೋಲನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಇಟ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಡಿರೈವ್ ಮಾಡಿದ್ದೀವಿ ಟಾರ್ಕ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್. ಪಿ ಇ ಸೈನ್ ಥೀಟಾ. ವಾಟ್ ಈಸ್ ಟಾರ್ಕ್ ಫಾರ್ಮುಲಾ? ಪಿ ಇ ಸೈನ್ ಥೀಟಾ. Dipole moment 4 into 10 raised to minus 9. Electric field 5 into 10 raised to 4 into sin 30. That is equal to 5 4s are 20. Minus 9 plus 4 minus 5. Sin 30 is half. That is equal to divide ಮಾಡಿ 10 ಬರುತ್ತೆ. ಇಲ್ಲಿ 1 ಇದೆ, ಇಲ್ಲಿ minus 5 ಇದೆ, minus 4 ಆಯಿತು. ಟಾರ್ಕ್ ಯೂನಿಟ್ ಈಸ್ ನ್ಯೂಟನ್ ಮೀಟರ್. 10 raised to minus 4 ನ್ಯೂಟನ್ ಮೀಟರ್. P E sin theta. Very easy. Yes. ನಿಮಗೊಂದು ಪ್ರಾಬ್ಲಮ್ ಕೊಡ್ತೇನೆ. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ 5 into 10 raised to minus 9 ಕೂಲಂಬ್ ಮೀಟರ್, aligned at 40 degree 20 minutes with the direction of electric field 4 into 10 raised to 5 Newton per Coulomb. Calculate torque on dipole. This is assignment homework for you. ಮಾಡ್ತಿರಲ್ವಾ? ಈಸಿ ಇದೆ ಮಾಡಿ. ಥ್ಯಾಂಕ್ ಯು.